ನೋಡಿ ನಾಗೇಶ್ ವಾದಕ್ಕೆ ನಿಂತರು ಅಂತಂದ್ರೆ ಸಿ.ವಿ. ನಾಗೇಶ್ ಯಾವ ರೀತಿ ಎಳೆ ಎಳೆಯಾಗಿ ಎಲ್ಲ ವಿವರಗಳನ್ನು ಬಿಚ್ಚಿಡ್ತಾ ಹೋಗ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಯಾಕಂದರೆ ಇವತ್ತು ಬೇಲ್ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಏನು ವಾದ ಮಂಡನೆ ಆಗ್ತಾ ಇತ್ತು, ಇದು ಸಂಬಂಧಪಟ್ಟಂಗೆ ಒಂದಿಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಶುರುವಾಗಿದೆ, ನಡೀತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ಕೃತ್ಯದ ಸ್ಥಳದಿಂದ 2 ಕೊಂಬೆ ನೈಲಾನ್ ಹಗ್ಗ ವಶಪಡಿಸಿಕೊಳ್ಳಲಾಗಿದೆ. ನೈಲಾನ್ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಂದಂತ ಆರೋಪ ಇಲ್ಲ. ಮ್ಯಾಕ್ಸಿಮಮ್ ಅದರಿಂದ ಹೊಡೆದಿರಬಹುದು, ಹೊಡೆದ್ರೆ ಬಾಸುಂಡೆ ಬರುತ್ತೆ ಅಷ್ಟೇ. ಇದು ನಾಗೇಶ್ ಅವರ ವಾದ. ಜೂನ್ 9ರಂದೇ ಶೆಡ್ಡನ್ನು ಪೊಲೀಸರು ಲಾಕ್ ಮಾಡಿದ್ರು. 9ನೇ ತಾರೀಕಿನೇ ಶೆಡ್ಡನ್ನು ಲಾಕ್ ಮಾಡಿದ್ದಾರೆ. ಜೂನ್ 13ನೇ ತಾರೀಕು ಕಾವಲುಗಾರನ ಹೇಳಿಕೆಯಲ್ಲಿ ಇದು ತುಂಬ ಸ್ಪಷ್ಟವಾಗಿದೆ. 9ನೇ ತಾರೀಕಿನೇ ಬಂದ್ ಮಾಡಿದ್ರು ಅಂತ. ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹೇಗಾಯಿತು, ಏನು, ಎತ್ತ, ನೈಲಾನ್ ಹಗ್ಗ, ಜೊತೆಗೇನು ಅಂದರೆ ಅದರಿಂದ ಕೊಂದಂಥದ್ದು ಯಾವುದೇ ಇದರಲ್ಲಿ ಉಲ್ಲೇಖ ಇಲ್ಲ. ಮರುದಿನ ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. 11ನೇ ತಾರೀಕು ನಂತರ ಜೂನ್ 9ನೇ ತಾರೀಕೇ ಪೊಲೀಸರು ಬಂದರೂ ಕೂಡ 11ರ ತನಕ ಯಾಕೆ ಸುಮ್ಮನಿದ್ರು? ಯಾಕೆ ಈ ವಸ್ತುಗಳನ್ನು ವಶಕ್ಕೆ ಪಡೆದಿರಲಿಲ್ಲ? ಸಾಕ್ಷ್ಯಾಧಾರ ಸೃಷ್ಟಿ ಮಾಡಲಿಕ್ಕೆ ಪೊಲೀಸರು ಈ ರೀತಿ ಮಾಡಿದ್ದಾರೆ. ಇದು ನಾಗೇಶ್ ಅವರ ವಾದ. ದರ್ಶನ್ ಹೇಳಿಕೆಯನ್ನು ಕೂಡ ಜೂನ್ 11ರಂದೇ ಪಡೆಯಲಾಗಿದೆ. ಆವತ್ತು ಹೋಗಿ ವಶಪಡಿಸ್ಕೊತಾರ ಇದನ್ನೆಲ್ಲ. 9ನೇ ತಾರೀಕು ಆಗಿರೋದನ್ನು 9ನೇ ತಾರೀಕನ್ನೇ ಯಾಕೆ ವಶಪಡಿಸ್ಕೊಳ್ಳಿಲ್ಲ? 9ನೇ ತಾರೀಕಲ್ಲಿ ಮರುದಿನ ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಾರಣ ಏನು, ಎಲ್ಲಿಂದ ಬಂತು? ಇದು ಬೇಕು ಅಂತಲೇ ಪೊಲೀಸರು ಸೃಷ್ಟಿ ಮಾಡಿರೋದು ಅಂತಾರೆ ಸಿ.ವಿ. ನಾಗೇಶ್. ದರ್ಶನ್ ಹೇಳಿಕೆಯನ್ನು ಕೂಡ ಜೂನ್ 11ನೇ ತಾರೀಕೇ ಪಡೆಯಲಾಗಿದೆ. ಏನಾಯಿತು, ಏನು, ಯಾವಾಗ 9ನೇ ತಾರೀಕು ಲಾಕ್ ಮಾಡಿದ್ರು ಅದನ್ನು ಸಂಬಂಧಪಟ್ಟಂಥ ಸೆಕ್ಯೂರಿಟಿನೇ ಹೇಳ್ತಾನೆ. ಮರುದಿನ ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದು ಹೇಗೆ ಸಾಧ್ಯ? 9ನೇ ತಾರೀಕಿನೇ ಸ್ಥಳಕ್ಕೆ ಪೊಲೀಸರು ಬಂದರೂ ಕೂಡ ಯಾಕೆ ಸುಮ್ಮನಿದ್ರು? ಯಾಕೆ ವಸ್ತುಗಳನ್ನು ಪಡೆಯಲಿಲ್ಲ? ಇದು ಸಿ.ವಿ. ನಾಗೇಶ್ ವಾದ ಮಂಡಿಸ್ತಿರುವಂಥ ರೀತಿ. ಎಲ್ಲ ವಿವರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಏನು, ಎತ್ತ, ಏನಾಯಿತು, ಜೊತೆಗೆ ಆ ಶವವನ್ನು ಬಿಸಾಕಿದ್ದು, ಅದೆಲ್ಲದೂ ಕೂಡ ಶವವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸುವಂಥದ್ದೇನು ಸಾಕ್ಷ್ಯನಾಶ ಅಲ್ಲ ಅನ್ನುವಂಥದ್ದು ನಾಗೇಶ್ ಅವರ ವಾದ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿ ನಾಗೇಶ್ ವಾದ ಮಾಡ್ತಾ ಇದ್ದಾರೆ. ಶವವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಿದ್ರೆ ಅದು ಸಾಕ್ಷ್ಯನಾಶ ಅಲ್ಲ. ಮೃತದೇಹವನ್ನು ಸುಟ್ಟಾಕಿದರೆ ಮಾತ್ರ ಅದು ಸಾಕ್ಷ್ಯನಾಶ. ಇದು ನಾಗೇಶ್ ಅವರ ವಾದ. ಮೃತದೇಹವನ್ನು ಸುಟ್ಟಾಕಿದರೆ ಸಾಕ್ಷ್ಯನಾಶ ಅಂತ ಕನ್ಸಿಡರ್ ಮಾಡಿ, ಆದರೆ ಆ ರೀತಿಯಾಗಿಲ್ಲ. ಕೇವಲ ದೇಹವನ್ನು ಸ್ಥಳಾಂತರಿಸಲಾಗಿದೆ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಲ್ಲ ವಿವರಗಳು ನೈಲಾನ್ ಹಗ್ಗದಿಂದ ಹಿಡಿದು ರಂಬೆ ಕೊಂಬೆಯಿಂದ ಹಿಡಿದು ಜೂನ್ 9ನೇ ತಾರೀಕು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ಶೆಡ್ಡನ್ನು ಲಾಕ್ ಮಾಡಿದ್ರಿಂದ ಹಿಡಿದು 11ನೇ ತಾರೀಕು ದರ್ಶನ್ ಅವರ ವಿಚಾರಣೆ ಆಗಿದ್ದರಿಂದ ಹಿಡಿದು ಜೂನ್ 13ನೇ ತಾರೀಕು ಕಾವಲುಗಾರರ ಹೇಳಿಕೆಯಲ್ಲಿ ಹೌದು 9ನೇ ತಾರೀಕಿನೇ ಈ ಶೆಡ್ಡಿಗೆ ಬೀಗ ಜಡಿಯಲಾಗಿದೆ ಅನ್ನುವಂಥ ಹೇಳಿಕೆ, ಜೂನ್ 11ರಂದೇ ದರ್ಶನ್ ಹೇಳಿಕೆಯನ್ನು ಪಡೆದಿರುವಂಥದ್ದು ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಸಿ.ವಿ. ನಾಗೇಶ್ ವಾದ ಮಂಡನೆ ಇನ್ನೂ ಕೂಡ ಮುಂದುವರೆದಿದೆ. ಏನಾಯಿತು, ಏನು, ಅವತ್ತು, ಎತ್ತ, ಇದೆಲ್ಲದೂ ಕೂಡ ನಾವು ಅದರ ಪಾಯಿಂಟ್ಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ವಾದ ಮಂಡನೆ ಇನ್ನೂ ಕೂಡ ನಡೀತಾ ಇದೆ. ಚಿತ್ರದುರ್ಗದಿಂದ ಅಲ್ಲಿಂದ ಕರ್ಕೊಂಬಂದಿದ್ದು, ಅಲ್ಲಿ ಇವರೆಲ್ಲ ಸೇರ್ಕೊಂಡು ಬಾರಿಗೆ ಹೋಗಿದ್ದು, ಅದರ ಬಿಲ್ಲನ್ನು ಕೂಡ ರೇಣುಕಾಸ್ವಾಮಿನೇ ಕೊಟ್ಟಿದ್ದು. ಇದನ್ನು ನೀವು ಕಿಡ್ನ್ಯಾಪ್ ಅಂತ ಹೇಗೆ ಹೇಳ್ತೀರಿ ಅಂತ ಮಧ್ಯಾಹ್ನ ನಾನು ಊಟಕ್ಕೆ ಬರಲ್ಲ ಅಂತ ಅವನು ಫೋನ್ ಮಾಡಿ ಹೇಳಿದ್ದು, ನನ್ನ ಸ್ನೇಹಿತರ ಜೊತೆಗಿದ್ದೀನಿ ಅಂತ ಹೇಳಿದ್ದು, ಇದನ್ನೆಲ್ಲ ಅವ್ರ ತಾಯಿನೇ ಹೇಳಿರೋದ್ರಿಂದ ನೀವು ಇದನ್ನು ಕಿಡ್ನ್ಯಾಪ್ ಅಂತ ಹೇಳೋಕ್ಕಾಗಲ್ಲ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ದುರ್ಗಾ ಬಾರಿಗೆ ಹೋಗಿದ್ದಾರೆ, ಕೂತು ಕುಡಿದಿದ್ದಾರೆ. ರೇಣುಕಾಸ್ವಾಮಿ ಫೋನ್ ಪೇ ಮುಖಾಂತರ
ಬಾರ್ನ ಹಣವನ್ನು ಪಾವತಿ ಮಾಡಿದ್ದಾನೆ. ಈ ಬಗ್ಗೆ ಬಾರಿನ ಮಾಲೀಕನ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಹೇಳಿ ನೀವು ಇದನ್ನು ಕಿಡ್ನ್ಯಾಪ್ ಅಂತ ಹೇಗೆ ಹೇಳ್ತೀರಿ? ಕಿಡ್ನ್ಯಾಪ್ ಆದಂಥ ವ್ಯಕ್ತಿ ಜೊತೆ ಹೋಗ್ಬಿಟ್ಟೇನಾದರೂ ಎಣ್ಣೆ ಹೊಡೆಯೋಕ್ಕೆ ಸಾಧ್ಯನಾ? ಬಿಲ್ ಪೇ ಮಾಡೋಕ್ಕೆ ಸಾಧ್ಯನಾ? ಮೃತನ ತಂದೆಯ ಹೇಳಿಕೆಯನ್ನು ಕೂಡ ಇಲ್ಲಿ ಪಡೆಯಲಾಗಿದೆ. ಸಿ ವಿ ನಾಗೇಶ್ ಹೇಳಿದರೆ, ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಎಂದಿನಂಗೆ ಕೆಲಸಕ್ಕೆ ಹೋದಂಥ ವ್ಯಕ್ತಿ ಹಳೆಯ 4 ಸ್ನೇಹಿತರೊಂದಿಗೆ ಹೋಗ್ತೀನಿ ಅಂತ ತಾಯಿ ಬಳಿ ಹೇಳಿದ್ದ. ಯಾವುದೇ ಮೋಸದಿಂದ ರೇಣುಕಾಸ್ವಾಮಿಯ ಕಿಡ್ನ್ಯಾಪನ್ನು ಮಾಡಲಾಗಿಲ್ಲ. ಇದು ಸಿ ವಿ ನಾಗೇಶ್ ಅವರ ವಾದ. ಜೊತೆಗೆ ಬಲವಂತದಿಂದ ಅಪಹರಣ ಮಾಡಿದ ಬಗ್ಗೆ ಸಾಕ್ಷ್ಯಗಳಿಲ್ಲ. ಕಿಡ್ನ್ಯಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಲವಂತವಾಗಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಬಂದರು ಅನ್ನೋದಕ್ಕೂ ಕೂಡ ಸಾಕ್ಷ್ಯ ಇಲ್ಲ. ಇನ್ನು ಮೃತದೇಹವನ್ನು ಶೈತ್ಯಾಗಾರದಲ್ಲಿ ಇಟ್ಟಿದ್ದರಿಂದ ಸಾವಿನ ನಿಖರ ಸಮಯ ಸಿಕ್ಕಿಲ್ಲ. ಶವದ ಫೋಟೋ ಆಧಾರದಲ್ಲಿ ಸಾವಿನ ಸಮಯವನ್ನು ಅಂದಾಜಿಸಲಾಗಿದೆ. ಶವ ಪರೀಕ್ಷೆಯ ವರದಿ 1 ತಿಂಗಳು ವಿಳಂಬವಾಗಿ ಬಂದಿದೆ. ಏನದರ ಅರ್ಥ? 1.5 ಇಂಟು 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದವು ರಕ್ತದ ಗಾಯಗಳಲ್ಲ. 1.5 ಇಂಟು 2.5 ಸೆಂಟಿಮೀಟರ್ ಗಾಯ ಬಿಟ್ಟರೆ ಉಳಿದಂಥ ಗಾಯಗಳಿದಾವಲ್ಲ, ಅದು ರಕ್ತದ ಗಾಯಗಳಲ್ಲ. ಅದು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದಂಥ ಆರೋಪ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೊಲೆ ಆಗೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಪಾರ್ಟ್ಮೆಂಟ್ ಕಾವಲುಗಾರ ನೀಡಿದಂಥ ದೂರಿನ ಮೇಲೆ FIR ದಾಖಲು ಮಾಡಲಾಗಿದೆ. ಅಂದರೆ ಮೃತದೇಹದ ಮಹಜರು, ಪೋಸ್ಟ್ ಮಾರ್ಟಮ್ ಇದೆಲ್ಲವನ್ನು ಕೂಡ ವಿಳಂಬ ಮಾಡಲಾಗಿದೆ. ಮತ್ತಲ್ಲಿ ಹೇಳ್ತಾರೆ, ರೇಣುಕಾಸ್ವಾಮಿಗೆ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೇ ಗೌರವ ಇರಲಿಲ್ಲ. ಅವನು ಕಳಿಸಿದಂಥ ಫೋಟೋ, ಅವನು ಕಳಿಸಿದಂಥ ಅಶ್ಲೀಲ ಸಂದೇಶ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ ಕಾನೂನಿನ ಬಗ್ಗೆನೂ ಕೂಡ ಯಾವುದೇ ಗೌರವ ಇಲ್ಲ ಅಂತ. ಸುಮ್ಮನೆ ಅಂಥ ವ್ಯಕ್ತಿ ರೇಣುಕಾಸ್ವಾಮಿಯನ್ನು ವಿಜೃಂಭಿಸಲಾಗಿದೆ. ಕಟ್ ಮೆಸೇಜ್ ಕಳಿಸುವಂಥ ವ್ಯಕ್ತಿ, ಕಟ್ ಫೋಟೋ ಕಳಿಸುವಂಥ ವ್ಯಕ್ತಿ, ಅದು ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲ. ಅನಗತ್ಯವಾಗಿ ಅವನನ್ನು ವಿಜೃಂಭಿಸಲಾಗಿದೆ. ಎಲ್ಲ ಪಾಯಿಂಟ್ಗಳನ್ನು ಕೂಡ ಹೇಳ್ತಾ ಹೋಗಿದ್ದಾರೆ ನಾಗೇಶ್. ನೋಡಿ, ಮೃತದೇಹವನ್ನು ಶೈತ್ಯಾಗಾರದಲ್ಲಿಟ್ಟಿದ್ರು, ಹೀಗಾಗಿ ಸಾವಿನ ನಿಖರ ಸಮಯ ಗೊತ್ತಾಗಿಲ್ಲ. ಬರೀ ಶವದ ಫೋಟೋ ಆಧಾರದ ಮೇಲೆ ಇಷ್ಟೊತ್ತಿ ಸತ್ತಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಶವ ಪರೀಕ್ಷೆಯ ರಿಪೋರ್ಟ್ ಬಂದಿರೋದು ನೋಡಿ 1 ತಿಂಗಳ ನಂತರ. 1 ತಿಂಗಳ ನಂತರ ಬಂತು. ಯಾಕೆ ಬಂತು? ಯಾಕೆ ವಿಳಂಬ ಆಯಿತು? ಬೇಕು ಅಂತಲೇ ಪೊಲೀಸರು ವಿಳಂಬ ಮಾಡಿದ್ದಾರೆ. ಇದು ಸಿ ವಿ ನಾಗೇಶ್ ಅವರ ವಾದ. ದರ್ಶನ್ ವಿರುದ್ಧ ಕಿಡ್ನ್ಯಾಪ್, ಮರ್ಡರ್ ಆರೋಪವನ್ನು ಹೊರಿಸಲಾಗಿದೆ. ಆದರೆ ಬಲವಂತದಿಂದ ಅಪಹರಣ ಮಾಡಿದರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಯಾವುದೇ ಮೋಸದಿಂದ ಆತನನ್ನು ಕಿಡ್ನ್ಯಾಪ್ ಮಾಡಿಲ್ಲ. ತುಂಬ ಒತ್ತಾಯ ಮತ್ತು ಒತ್ತಡದಿಂದ ಅವನನ್ನು ಬೆಂಗಳೂರಿಗೆ ಕರ್ಕೊಂಬಂದಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಇದು ಅವ್ರ ತಂದೆ ಹೇಳಿದಂಥ ಮಾತನ್ನು ಕೂಡ ಅದರ ಉಲ್ಲೇಖಿಸಲಾಗಿದೆ. 8ನೇ ತಾರೀಕು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. ಆತನ ಅವತ್ತಿನ ದಿನಚರಿ ಏನಿತ್ತು, ಏನು ಎತ್ತ ಅಂತ ಹಳೆಯ 4 ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ತಾಯಿ ಜೊತೆಗೆ ಹೇಳಿದ್ದ. ಜೊತೆಗೆ ಅಲ್ಲಿಂದ ಇವರು ಬಾರಿಗೆ ಬಂದಿರೋದು. ದಿನನಿತ್ಯ ಧರಿಸುವಂಥ ಯೂನಿಫಾರ್ಮನ್ನು ಧರಿಸಿರಲಿಲ್ಲ. ಮೆಡಿಕಲ್ ಶಾಪಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಧರಿಸಬೇಕಾಗಿತ್ತಲ್ಲ, ಅದನ್ನು ಹಾಕಿರಲಿಲ್ಲ. ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತಲೇ ಹೋಗಿದ್ದ. ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ದ. ಫೋನ್ ಮಾಡಿ ಹೇಳ್ದ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ. ಸೊ ಇಷ್ಟೊಂದೆಲ್ಲ ಆಧಾರಗಳು ಸಿಕ್ಕ ಮೇಲೆ ನೀವು ಅದನ್ನು ಕಿಡ್ನ್ಯಾಪ್ ಅಂತ ಹೇಗೆ ಹೇಳ್ತೀರಿ? ಕಿಡ್ನ್ಯಾಪ್ ಆದಂಥ ವ್ಯಕ್ತಿ ಯಾರಾದ್ರೂ ಬಾರಿಗೆ ಹೋಗ್ತಾರಾ? ಬಾರಿಗೆ ಹೋಗಿ ಜೊತೆಗೆ ಎಣ್ಣೆ ಹೊಡಿತಾರಾ? ಎಣ್ಣೆ ಹೊಡೆದು ಆ ಬಿಲ್ಲನ್ನು ಸಂಬಂಧಪಟ್ಟಂಥವ್ರೆ ಪೇ ಮಾಡ್ತಾರಾ? ಫೋನ್ ಪೇ ಮುಖಾಂತರ ಬಾರ್ನ ಹಣವನ್ನು ಆತ ಕೊಟ್ಟಿರೋದು, ಅದರ ಬಗ್ಗೆ ಉಲ್ಲೇಖ ಇದೆ, ಅದರ ಬಗ್ಗೆ ಸಾಕ್ಷಿಗಳಿದೆ. ಆದರೆ ಇದು ಬಲವಂತದ ಕಿಡ್ನ್ಯಾಪ್ ಅಲ್ಲ. ಇದು ಕಿಡ್ನ್ಯಾಪೇ ಅಲ್ಲ. ಇದು
ಬಲವಂತವಾಗಿ ಅವನ್ನ ಕರ್ಕೊಂಬಂದಿರೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಯಾರಾದರೂ ಕಿಡ್ನ್ಯಾಪ್ ಆಗಿರುವಂಥವನು ಫೋನ್ಪೇ ಮುಖಾಂತರ ಹಣ ಕೊಡೋಕ್ಕೆ ಸಾಧ್ಯನಾ ಅಂತ. 640 ರೂಪಾಯಿ ಹಣವನ್ನು ರೇಣುಕಾಸ್ವಾಮಿ ಪಾವತಿ ಮಾಡಿದ್ದಾನೆ ಬಾರಲ್ಲಿ. ಕೊಲೆ ಆಗಿರೋದ್ರ ಬಗ್ಗೆ ನಾನು ಹೇಳಲ್ಲ, ಕೊಲೆ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಬೇರೆ ವಿಚಾರ. ಆದರೆ ಬಲವಂತವಾಗಿ ಇವನ್ನ ಎತ್ತಕೊಂಬಂದಿಲ್ಲ. ಆದರೆ 344ರ ಅಡಿನಲ್ಲಿ ಕೊಲೆಯ ಉದ್ದೇಶದ ಕಿಡ್ನ್ಯಾಪ್ ಇದಾಗಿಲ್ಲ ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು, ಶವವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಸಾಕ್ಷ್ಯನಾಶ ಅಲ್ಲ ಅಂತ ಹೇಳ್ತಾನೆ. ಅಲಹಾಬಾದ್ ಹೈಕೋರ್ಟಿನ ತೀರ್ಪನ್ನು ಕೂಡ ಇಲ್ಲಿ ನಾಗೇಶ್ ಉಲ್ಲೇಖ ಮಾಡಿದ್ದಾರೆ. ಇನ್ನೂ ಕೂಡ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಮುಂದುವರೆದಿದೆ. ಮೃತರ ಹೇಳಿಕೆ, ಚಿತ್ರದುರ್ಗದಿಂದ ಕರ್ಕೊಂಬಂದಿದ್ದು, ಬಾರಿಗೆ ಹೋಗಿದ್ದು, ದೇಹನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಿದ್ದು, ಅಲ್ಲಿ 2 ಮರದ ಕೊಂಬೆ ಸಿಕ್ಕಿರೋದು, ನೈಲಾನ್ ಹಗ್ಗ ವಶಪಡಿಸ್ಕೊಂಡಿರೋದು, ಅವನು ಬರುವಂಥ ಸಂದರ್ಭದಲ್ಲಿ ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊತ ಬಂದಿರೋದು, ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗಿರೋದು, ಅಲ್ಲಿನ ಬಿಲ್ನ ಅವನೇ ಪೇ ಮಾಡಿರೋದು, ಇದೆಲ್ಲದರ ವಿವರಗಳು. ಸೊ ಇವೆಲ್ಲ ಸಂಗತಿಗಳನ್ನು ಕೂಡ ನಾಗೇಶ್ ಹೇಳ್ತಾ ಇದ್ದಾರೆ. ಜೂನ್ 9ನೇ ತಾರೀಕು ಕೃತ್ಯದ ಸ್ಥಳಕ್ಕೆ ಹೋದ ತಕ್ಷಣ ಎಲ್ಲ ವಿವರಗಳನ್ನು ಅವರು ಪಡೆಯಬೇಕಾಗಿತ್ತು. ಆದರೆ ಅದಾದ ಮೇಲೆ ಅವರು ಟೈಮ್ ಕೊಟ್ಟಿದ್ದಾರೆ. 9ನೇ ತಾರೀಕು ನೀವು ಲಾಕ್ ಮಾಡ್ತೀರಿ, ದರ್ಶನ್ ಹೇಳಿಕೆಯನ್ನು ಜೂನ್ 11ನೇ ತಾರೀಕು ಪಡಿತೀರಿ, ಅಲ್ಲಿದ್ದಂಥ ವಸ್ತುಗಳನ್ನು ಯಾಕೆ ಅವಶ್ಯಕ ಪಡೆದಿರಲಿಲ್ಲ? ಇದೆಲ್ಲವೂ ಕೂಡ ಪೊಲೀಸರ ಸೃಷ್ಟಿ ಅನ್ನುವಂಥದ್ದು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರ ವಾದ. ಇನ್ನೂ ಕೂಡ ವಾದ ಮಂಡನೆ ಮುಂದುವರೆದಿದೆ. ತನಿಖಾಧಿಕಾರಿ ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ವಶಕ್ಕೆ ಪಡಿಬೇಕಿತ್ತು. ಜೂನ್ 10ನೇ ತಾರೀಕಿನಂದು ಶರಣಾದಂಥ ಆರೋಪಿಗಳೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದರು. ಕನಿಷ್ಠ ಪಕ್ಷ ಜೂನ್ 10ಕ್ಕಾದರೂ ಈ ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳನ್ನು ವಶಕ್ಕೆ ಪಡೆಯಬೇಕಿತ್ತು. ಆದರೆ ದರ್ಶನ್ ಹೇಳಿಕೆ ಪಡೆಯೋ ತನಕ ಕಾಯ್ತಾ ಕೂತಿದ್ರೆ ಅವರು. ಕಾದಿರೋದಕ್ಕೆ ಕಾರಣ ಏನು?